ಮಕ್ಕಳಿಗೆ ಒಳ್ಳೆಯ ಮಾತಿನಿಂದಲೇ ಕಲಿಸಿ. ಕೆಲವು ಮಕ್ಕಳು ಗುರು ಹಿರಿಯರ ಬಗ್ಗೆ ವಿನಯವಾಗಿ ಮಾತನಾಡುವುದಿಲ್ಲ. ಸಿಡುಕುತ್ತಲೋ ಗದರಿದಂತೆಯೋ ಮಾತನಾಡುತ್ತಾರೆ. ಇನ್ನು ಕೆಲವು ಮಕ್ಕಳು ಸುಳ್ಳು ಹೇಳುವುದು ಜಾಸ್ತಿ. ಬೇರೆಯವರ ವಸ್ತುಗಳನ್ನು ಕದಿಯುವುದು, ಶಾಲೆಯಲ್ಲಿ ತಮ್ಮ ಸ್ನೇಹಿತರ ವಸ್ತುಗಳನ್ನೇ ಕದಿಯುವುದನ್ನು ಮಾಡುತ್ತಿರುತ್ತಾರೆ. ಕೆಲವರು ಅಂತಹವನ್ನು ನೋಡಿಯೂ ನೋಡದಂತೆ ಸುಮ್ಮನಿದ್ದು ಬಿಡುತ್ತಾರೆ. ಆದರೆ ಇದೇ ರೂಢಿಯಾದರೆ ಮುಂದೆ ಭವಿಷ್ಯತ್ತಿನಲ್ಲಿ ಅವರು ದೊಡ್ಡ ಕಳ್ಳರೋ ಕೊಲೆಗಾರರೋ ಆಗುವ ಅಪಾಯವಿರುತ್ತದೆ ಎಂದು ಹೇಳುತ್ತಾರೆ ತಜ್ಞರು. ಮಾನಸಿಕ ನಿಪುಣರು. ಹಾಗಾಗಿ ಅಂತಹ ವರ್ತನೆಯನ್ನು ಕಂಡಾಗ ಮಕ್ಕಳನ್ನು ಬುದ್ಧಿ ಹೇಳಿ ದೊಡ್ಡವರು ತಿದ್ದಬೇಕು. ಆದರೆ ಅದನ್ನು ದಂಡಿಸುವ ಹಾಗೆ ಮಾಡದೆ ಒಳ್ಳೆಯ ಮಾತಿನಿಂದಲೇ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು. ಮಕ್ಕಳನ್ನು ಪ್ರತಿಯೊಂದು ವಿಷಯದಲ್ಲೂ ಭಯಪಡಿಸಿ ಅವರು ಸದಾ ಭಯದಿಂದ ಇರುವಂತೆ ಮಾಡುವುದು ದೊಡ್ಡ ತಪ್ಪು. ಆದರೆ ಅವರು ಆಡಿದ್ದೇ ಆಟ, ಮಾಡಿದ್ದೇ ಕೆಲಸ ಎಂಬಂತೆ ಬಿಡುವುದು ಕೂಡ ಅಷ್ಟೇ ತಪ್ಪು. ಮಕ್ಕಳಿಗೆ ಕೊಡಬೇಕಾದಷ್ಟು ಸ್ವೇಚ್ಛೆ ಕೊಡುತ್ತಾ ಅವರನ್ನು ಕ್ರಮ ಶಿಕ್ಷಣದಿಂದ ಬೆಳೆಸಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲವಾದಲ್ಲಿ ಅವರ ಭವಿಷ್ಯವೇ ಹಾಳಾಗಿ ಬಿಡುತ್ತದೆ. ಅವರು ಹೇಗಿದ್ದರೆ ಭವಿಷ್ಯತ್ತಿನಲ್ಲಿ ಚೆನ್ನಾಗಿರುತ್ತಾರೋ ಅವರ ಮನಸ್ಸಿಗೆ ಮುಟ್ಟುವಂತೆ ತಿಳಿಸಿ. ನಿಮ್ಮ ಮಕ್ಕಳು ಕೂಡ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ವಸ್ತುವನ್ನು ತೆಗೆದುಕೊಂಡು ಬಿಟ್ಟರೆ ಏನೋ ಚಿಕ್ಕ ವಯಸ್ಸು ತಿಳಿದಿಲ್ಲ ಎಂದು ಸುಮ್ಮನಿರಬೇಡಿ. ಆದರೆ ಹಾಗೆಂದು ಒಡೆದು ರಕ್ಷಿಸಲೂ ಬೇಡಿ. ಹಾಗೆ ಮಾಡುವುದು ಒಳ್ಳೆಯದಲ್ಲ. ಅದರಿಂದ ಏನೇನಾಗಬಹುದು ಎಂದವರಿಗೆ ತಿಳಿಸಿ ಹೇಳಿ. ನಿನ್ನದನ್ನು ಬೇರೆ ಯಾರಾದರೂ ತೆಗೆದುಕೊಂಡರೆ ನಿನಗೆಷ್ಟು ಬೇಸರವಾಗುತ್ತದೆಯೋ ಅವರಿಗೂ ಸಹ ಹಾಗೆಯೇ ಅಲ್ಲವೇ? ನಿನ್ನನ್ನು ಆಗ ಕಳ್ಳಿ ಎನ್ನುತ್ತಾರೆ. ಹಣಕ್ಕಿಂತ ಮರ್ಯಾದೆಗೆ ಹೆಚ್ಚು ಗೌರವ ಕೊಡಬೇಕು ಎಂದು ಒಳ್ಳೆಯ ಮಾತಿನಲ್ಲಿ
ಮಕ್ಕಳಿಗೆ ತಿಳಿಸಿ ಹೇಳಿ. ಕೆಲವು ಮಕ್ಕಳಿಗೆ ಹಿರಿಯರು ಹೇಳುವ ಮಾತನ್ನು ಕೇಳುವ ತಾಳ್ಮೆಯೇ ಇರುವುದಿಲ್ಲ. ಹಾಗಾಗಿ ತಾವೇ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಹಾಗೆ ಮಾಡುವುದು ತಪ್ಪು. ಮೊದಲು ಹಿರಿಯರು ಹೇಳುವುದನ್ನು ಕೇಳಬೇಕು. ಹಿರಿಯರು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಾರೆ ಎಂದು ಒಳ್ಳೆಯ ಮಾತಿನಿಂದ ಮೃದುವಾಗಿ ತಿಳಿಸಿ ಹೇಳಿ. ಧನ್ಯವಾದಗಳು.